ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇದು ಹಳ್ಳಿಗೌಡರು ಮನೆಗೆ ಹೋಗೋ ದಾರಿ. ಇದು ಎಲ್ಲಿದೆ ಅಂದರೆ ಬಾಗಲಕೋಟೆ ಒಂದು ಮ್ಯೂಸಿಯಂ ಅಲ್ಲಿ ಇದೊಂದು ಹಳ್ಳಿಗೌಡರು ಮನೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದು ಫುಲ್ ವಿಡಿಯೋ ನಾನು ಇನ್ನೊಂದು ಬ್ಲಾಗಲ್ಲಿ ಮಾಡ್ತಾಯಿದ್ದೀನಿ, ಇಡೀ ಮ್ಯೂಸಿಯಮ್ದು. ಸೊ ಇದು ಸಪ್ರೇಟಾಗಿ ಹಳ್ಳಿಯವ್ರದ್ದು ಮಾಡ್ತಾಯಿದ್ದೀನಿ. ಆ ಕಡೆ ನೋಡಿ, ಹಳ್ಳಿಯಲ್ಲಿ ಗೌಡ್ರ ಮನೆ ಮುಂದೆ ಎಷ್ಟು ಫೀಲ್ಡ್ ಬಿಟ್ಟಿರ್ತಾರೆ. ಈ ಕಡೆ ಎಮ್ಮೆ ಮೇಯಿಸ್ತಾ ಇರ್ತಾರೆ, ಎಮ್ಮೆ ಮೈ ತೊಳಿತಾ ಇದ್ದಾರೆ ಇವರು. ಹಾಗೆಯೇ ಅಲ್ಲಿ ಚಿಕ್ಕ ಪಪ್ಪು ನಾಯಿ ಆಟ ಆಡಿಸ್ತಾ ಇದೆ, ಅಲ್ಲಿ ತಾತ ಮೊಮ್ಮಗನ ಜೊತೆ ಆಟ ಆಡ್ತಾ ಇದ್ದಾರೆ. ಎಷ್ಟು ಡಿಟೇಲಿಂಗಾಗಿ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮಪ್ಪ ಮತ್ತು ನನ್ನ ಮಗ ಇಬ್ಬರು ಎಂಟ್ರಿ ಕೊಡ್ತಾ ಇದ್ದಾರೆ ಮನೆ ಒಳಗೆ. ಆ್ಯಂಡ್ ಹಳ್ಳಿಗೌಡ್ರ ಮನೆ ಅಂದರೆ ಈ ಥರನೇ ಇರುತ್ತೆ ನೋಡಿ. ಈ ಥರ ಬಾಗಿಲೆಲ್ಲ ಎಷ್ಟು ಡಿಟೇಲಿಂಗಾಗಿ ಮಾಡಿದ್ದಾರೆ ಅಂದರೆ ನೋಡ್ತಾ ಇದ್ರೇ ಹೌದಲ್ಲ, ಈ ಥರ ಇತ್ತಲ್ಲ ಅವಾಗೆಲ್ಲ ಅಂತ ಅನಿಸ್ತಿತ್ತು. ಇಲ್ಲಿ ಕೆಳಗಡೆ ಬಂದು ಗ್ರೌಂಡ್ ಫ್ಲೋರ್ ಬೇಸ್ಮೆಂಟಲ್ಲಿ ಬಂದು ಈ ಥರ ದನಗಳನ್ನೆಲ್ಲ ಕಟ್ತಾಯಿದ್ರು. ಇದು ಆ್ಯಕ್ಚುಲಿ ನಮ್ಮ ಅಪ್ಪನ ಮನೆಯಲ್ಲೂ ಹೀಗೆ ಇತ್ತು, ವೀರಾಪುರ ಅಂತ. ಅಲ್ಲಿ ಹೀಗೇ ಮಾಡಿದರು ಮೊದಲು, ಈಗ ಅದು ಇಲ್ಲ. ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ಹಾಲಲ್ಲಿ ಮಕ್ಕಳು ಓದ್ತಾ ಇದ್ದಾವೆ. ಈ ಕಡೆ ಅಜ್ಜ ಮೊಮ್ಮಗನ ಆಟ ಆಡಿಸ್ತಾ ಇದ್ದಾರೆ. ತುಂಬ ಜನ ಇರ್ತಿದ್ರಲ್ಲ ಅವಾಗ ಮನೇಲಿ. ಇವರು ಬೀಸುಕಲ್ಲಲ್ಲಿ ಏನೋ ಇದನ್ನು ಮಾಡ್ತಾ ಇದ್ದಾರೆ, ಅಕ್ಕಿನ ಬೀಸ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲಿ ಅಮ್ಮ ಮಗನ ಮಲಗಿಸ್ತಾ ಇದ್ದಾರೆ ರೂಮಲ್ಲಿ. ಸ್ನಾನ ಮಾಡಿಸಿ ಯಾವಾಗ ತಂದು ಹಾಕ್ತಾ ಇದ್ದಾರೆ ಅನಿಸ್ತಾ ಇದೆ. ಅದು ಎಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಆ್ಯಂಡ್ ವಾಪಸ್ ಈ ಕಡೆ ಬರ್ತಾಯಿದ್ರೆ ನನ್ನ ಮಗ ಎಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇದ್ದ. ಹಾಗೆ ಮುಂದೆ ಬರ್ತಾಯಿದ್ರೆ ಇಲ್ಲಿ ಪಪ್ಪುಗೆ ಊಟ ಮಾಡಿಸ್ತಾಯಿದ್ರು. ಎಷ್ಟು ರಿಯಲಿಸ್ಟಿಕ್ ಇದೆ. ಆಮೇಲೆ ಇಲ್ಲಿ ಕೇರ್ತಾ ಇದ್ದಾರೆ, ಗೋಧಿ ಕುಟ್ಟುತ್ತಾ ಇದ್ದಾರೆ. ಗೋಡೆ ಮೇಲೆಲ್ಲ ಅವಾಗ ಗೌಡ್ರ ಮೇಲೆ ಹಾಕ್ತಿದ್ದಂಗೆ ಹಾಕಿದ್ರು. ಆ್ಯಂಡ್ ಅಲ್ಲಿ ಒಂದು ಅಜ್ಜಿ ಪಾಪುಗೆ ಊಟ ಮಾಡಿಸ್ತಾ ಇದ್ದಾರೆ, ಊಟ ಹಾಕ್ಕೊಟ್ಟಿದ್ದಾರೆ ಒಬ್ಬರಿಗೆ. ಈ ಕಡೆ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟರೆ ಇಲ್ಲಿ ಒಬ್ಬಮ್ಮ ಅವ್ವ ರೊಟ್ಟಿ ಮಾಡತ್ತಾರು ಎಲ್ಲರಿಗೂ. ಆಮೇಲೆ ಹಳ್ಳಿಯಲ್ಲಿ ಏನೇನು ಬಳಸ್ತಾರಲ್ಲ ಅಡುಗೆ ಮನೇಲಿ ಸಾಮಾನುಗಳು ಎಲ್ಲ ಥರ ಇತ್ತು. ಇಲ್ಲಿ ಒಬ್ಬರು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು. ಅಲ್ಲೇ ದೇವ್ರ ಮನೆಯಲ್ಲೇ ಸಾಮಾನುಗಳನ್ನ ಇಡ್ತಾಯಿದ್ರು. ಇವರು ಮಜ್ಜಿಗೆ ಕಡಿತಾ ಇದ್ದಾರೆ. ಆ್ಯಂಡ್ ಎಷ್ಟು ಡಿಟೇಲಿಂಗಾಗಿ ತುಂಬ ಇದೆಲ್ಲ ಹ್ಯಾಂಗಿಂಗ್ ಮಾಡ್ತಿದ್ರಲ್ಲ ಅವಾಗ ಮೊಸರು ಮಜ್ಜಿಗೆ ಎಲ್ಲ ಇಡೋಕ್ಕೆ ಮೇಲ್ಗಡೆ ಹಿಂಗೆ ಹ್ಯಾಂಗ್ ಮಾಡಿ ಅದರೊಳಗೆ ಇವಕ್ಕೆ ಮಡಿಕೆಗಳನ್ನೆಲ್ಲ ಇಡ್ತಾಯಿದ್ರು. ಇದೆಲ್ಲ ಸಾಮಾನುಗಳು, ಈರುಳ್ಳಿ ಹೆಚ್ಚದಂತೆ ಅದೆಲ್ಲ. ಮತ್ತೆ ನೋಡಿ ಈ ಥರ ಇದೆ. ಹಸು ಹಾಲು ಕರಿತಾ ಇದ್ದಾರೆ. ಒಂದು ಹುಡುಗ ಕರುನ ತೊಗೊಂಡು ಬರ್ತಾ ಇದ್ದಾನೆ. ಏನೋ ಒಂಥರ ಚೆನ್ನಾಗಿತ್ತು. ಈ ಥರ ಹಳ್ಳಿ ಜೀವನ, ಹಳ್ಳಿ ಗೌಡ್ರ ಮನೆ ಈ ಥರ ಇರುತ್ತೆ ಅಂತ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮಕ್ಕಳೆಲ್ಲ ಕುಂಟೆ ಬೆಲ್ಲೆ ಆಡ್ತಾ ಇದ್ದಾರೆ. ಹೀಗಿತ್ತು ಹಳ್ಳಿ ಗೌಡ್ರ ಮನೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ, ಇಡೀ ಫ್ಯಾಮಿಲಿ ಹೋಗಿದ್ವಿ. ಚೆನ್ನಾಗಿ ಅನ್ನಿಸ್ತು. ನಮ್ಮಪ್ಪಂಗೆ ಒಂದು ಪಪ್ಪಿ ಕೊಡ್ತಾ ಇದ್ದಾನೆ. ಆ್ಯಂಡ್ ನಾನು ಒಂದಷ್ಟು ಪೋಸ್ ಕೊಡ್ತಾಯಿದ್ದೆ. ನನ್ನ ತಂಗಿ ಕ್ಲಿಕ್ ಮಾಡಿದ್ಲು. ಇದು ನಮ್ಮಪ್ಪ ಅಮ್ಮನ ಜೊತೆ ತೆಗೆಸ್ಕೊಂಡಿರೋ ಫೋಟೋ.